ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿರೋ ಪಾಲಕ್ ಸಬ್ಜಿ. ಪಾಲಕ್ ಹೆಲ್ದಿ, ಆದರೆ ಅದನ್ನು ರುಚಿಯಾಗಿ ಮಾಡಿ ಬಡಿಸೋದು ನಮ್ಮ ಕೈಯಲ್ಲಿರುತ್ತೆ. ಹೇಗೆ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ದೊಡ್ಡದಾಗಿರೋ ಒಂದು ದೊಡ್ಡ ಪಾಲಕ್ ಕಟ್ಟನ್ನು ಆರಾಮಾಗಿ ಖುಷಿಯಾಗಿ ಮನೆ ಜನ ತಿನ್ನೋ ಹಾಗೆ ನಾವು ಹೇಗೆ ಪಲ್ಯ ಮಾಡೋದು ಅಂತ ಇವತ್ತು ನೋಡೋಣ. ತುಂಬ ರುಚಿಯಾಗಿರೋ ಪಾಲಕ್ ಸಬ್ಜಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ಎಲ್ಲ ಚಪಾತಿ ಜೊತೆಗೆ ತಿನ್ಬೋದು, ಅನ್ನದ ಜೊತೆಗೂ ತಿನ್ಬೋದು, ನಾವು ರೊಟ್ಟಿ ಜೊತೆಗೂ ತಿನ್ಬೋದು, ಪರಾಟ ಜೊತೆಗೂ ತಿನ್ಬೋದು. ನೀವು ಎಂದೂ ಮಾಡಿಲ್ಲದೆ ಇರೋ ಒಂದು ಹೊಸ ಪಾಲಕ್ ಸಬ್ಜಿನ ಇವತ್ತು ನೋಡೋಣ. ಫ್ರೆಶ್ ಆಗಿರೋ ಪಾಲಕ್ನ ತೊಳೆದಿಟ್ಕೊಂಡಿರೋದು, ಅದೊಂದು ಸ್ವಲ್ಪ ನೀರು ಇಳಿಯೋವರೆಗೂ ನಾನು 1 ಚಮಚೆ ಖಾರದ ಪುಡಿ, 1 ಚಮಚೆ ಕೊತ್ತಂಬರಿ ಬೀಜದ ಪುಡಿ, ಬೀಜದ ಪುಡಿ, 1 ಚಮಚೆ ಗರಂ ಮಸಾಲ ಮತ್ತು 2 ಚಮಚೆಯಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಈಗ ನಮ್ಮ ಮಸಾಲೆ ರೆಡಿ ಆಯಿತು. ಇದನ್ನು ಮೊದಲೇ ಒಂದು ಬೌಲಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಇಷ್ಟೊಂದು ರುಚಿಯಾಗಿರೋ ಪಲ್ಯ ಇರುತ್ತೆ. ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಕಟ್ಟು ಆ್ಯಕ್ಚುಲಿ 4 ಜನಕ್ಕೆ ಸಾಕಾಗೋದಿಲ್ಲ, ಅಷ್ಟು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಡೆಫಿನೆಟ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಥರ ಸಣ್ಣಗೆ ಹೆಚ್ಕೊಳ್ಳಿ. ಸಣ್ಣಗೆ ಹೆಚ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ. 1 ಸ್ಪೂನ್ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಸಳು ಒಂದು 10 ಎಸಳಷ್ಟು ಸಣ್ಣಗೆ ಹೆಚ್ಕೊಂಡಿರೋದು. ಇದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಅದಕ್ಕೆ ಒಂದು 3 ಮೀಡಿಯಮ್ ಸೈಜ್ದು ಆನಿಯನನ್ನು ಸ್ವಲ್ಪ ಸಣ್ಣದಾಗಿ, ತುಂಬ ಏನು ಸಣ್ಣ ಅಲ್ಲ, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದೆಲ್ಲ ತುಂಬ ಚೆನ್ನಾಗಿ ಪೇಸ್ಟ್ ಥರ ಆಗಿಬಿಡತ್ತೆ ಚೆನ್ನಾಗಿ ತಾಳಿಸ್ಕೊಂಡ್ರೆ. ನಾವು ಉಪ್ಪನ್ನು ಆನಿಯನ್ಗೆ ಎಷ್ಟು ಬೇಕಲ್ಲ, ಈರುಳ್ಳಿಗೆ ಬೇಕಾದಷ್ಟೇ ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಕ್ಕೆ ಒಂದು ದೊಡ್ಡ ಟೊಮ್ಯಾಟೊ ಚಿಕ್ಕದಾಗಿ ಹೆಚ್ಕೊಂಡಿರೋದು ಹಾಕಿ ನಾವು 1 ನಿಮಿಷ 2 ನಿಮಿಷ ಬಾಡಿಸ್ಕೊಂಡಿಂದ ನಮ್ಮದು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹೀಗೆ ಹುರ್ಕೋತಾ ಇದ್ದರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಸೈಡ್ಗೆ, ಅಲ್ಲಿವರೆಗೂ ಹುರ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಲೈಟಾಗಿ ಅದು ಸಾಫ್ಟ್ ಪೇಸ್ಟು ಆಗ್ತಾಯಿದೆ, ಹಾಗೆ ಎಣ್ಣೆ ಸೈಡಿಂದ ಬಿಟ್ಕೋತಾ ಇದೆ. ಹಾಗೆ ಬಿಟ್ಕೊಳ್ಳೋವಾಗ ನಾವು ಹೆಚ್ಚಿಟ್ಕೊಂಡಿರೋ ಪಾಲಕನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನಷ್ಟು ವಾಟ್ರ್ ಹಾಕ್ಕೊಳ್ಳೋಣ. ಮುಂದೆ ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರು ಸೇರಿಸ್ಕೊಳ್ಳೋಣ. ಒಮ್ಮೆ ತುಂಬ ನೀರು ಜಾಸ್ತಿ ಆದರೆ ಪಾಲಕ್ ನಾವು ಜಾಸ್ತಿ ಕುದಿಸ್ಬೇಕಾಗತ್ತೆ. ಕುದಿಸಿದ್ರೆ ಅದರದ್ದು ಹೆಲ್ತಿ ಕಂಟೆಂಟ್ಸ್ ಎಲ್ಲ ಹೋಗಿಬಿಡತ್ತೆ. ಅದಕ್ಕೆ ಜಾಸ್ತಿ ಪಾಲಕ್ ಕುದಿಸ್ಕೊಳ್ದೆ ನಾವು ಕಡಿಮೆ ಕುದಿಸಿ ಅದರದ್ದು ಹೆಲ್ತ್ ಕಂಟೆಂಟ್ಸನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಮುಂದೆ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಂಡಿರೋದು. ಹೀಗೆ ನೋಡಿ, ಒಂದು 5 ನಿಮಿಷ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿರೋ ಸಬ್ಜಿ ರೆಡಿ ಆಗುತ್ತೆ. ತುಂಬ ಡಿಫ್ರೆಂಟಾಗಿರೋ ಸಬ್ಜಿ. ಇದಕ್ಕೆ 1 ಸ್ಪೂನಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಪಾಲಕ್ ಚೂರು ಕಹಿ ಬರ್ತಾ ನಾರ್ಮಲಿ, ಅದಕ್ಕೆ ಒಂದು ಚೂರು ಬೆಲ್ಲ ಹಾಕಿದರೆ ಮ್ಯಾನೇಜ್ ಆಗುತ್ತೆ. ತುಂಬಾ ರುಚಿಯಾಗಿರೋ ಸಬ್ಜಿ ಈಗ ರೆಡಿ ಆಯಿತು. ಇದನ್ನು ಇನ್ನಿಷ್ಟು ರುಚಿ ಹೇಗೆ ಮಾಡೋದು ಅಂದರೆ, 2 ಚಮಚದಷ್ಟು ತುಪ್ಪನ ಕಾಯಿಸ್ಕೊಂಡು ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿರೋ ಅಲ್ಲ, ನಾವು ಅಲ್ಲ ಅಂತ ಹೇಳ್ತೀವಿ, ನೀವೆಲ್ಲ ಹಸಿ ಶುಂಠಿ ಅಂತ ಹೇಳ್ತಾರೆ ಬೆಂಗಳೂರು ಕಡೆಗೆ, ಹಸಿ ಶುಂಠಿ ಮತ್ತು ಒಂದು 2 ಒಣಮೆಣಸಿನ್ಕಾಯಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ನಾವು ಮಾಡಿರೋ ಪಲ್ಯ ಮೇಲ್ಗಡೆ ಹಾಕ್ಕೊಂಡು ತಿನ್ನೋಣ. ಅನ್ನಕ್ಕೆ ಏನೂ ಬೇಕಾಗಿಲ್ಲ, ಈ ಪಲ್ಯ ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅನ್ನ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನೇನೋ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೋಡ್ತಾ ಇದ್ದೀರಲ್ಲ, ಈಗ ನಾವು ತುಪ್ಪದಲ್ಲಿ ಹುರ್ಕೊಂಡಿರೋ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿನ ಇದ್ರ ಮೇಲೆ ಸೇರಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.